ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶದ. ಸಬ್ಕು ಸಲಾಮ್ ಅಲೈಕುಮ್. ಸೊ ಅದೇ ರೀತಿ ನಮ್ಮ ದೊಡ್ಡವ್ರಿಗೆಲ್ಲ ನಮಸ್ಕಾರ. ಯಾವಾಗ ಬಂದು ಕೇಳಿದ್ರೂ ನಮ್ಮ ಆನಂದ್ ರೆಡ್ಡಿ ಅಣ್ಣವರು ನಮ್ಮ ಸಮುದಾಯಕ್ಕೆ ಯಾವತ್ತೂ ಅಡ್ಡ ಇಲ್ಲ. ಏನು ಕೇಳಿದ್ರೂ ಎರಡನೇ ಮಾತಿಲ್ಲ, ಯಾವಾಗಾದರೂ ಕೊಡ್ತಾರೆ ನಮ್ಮ ಸಮುದಾಯಕ್ಕೆ. ಏನೇ ಕೇಳಲಿ ನಮ್ಮ ಸಮುದಾಯಕ್ಕೆ ಮಾತ್ರ 30 ವರ್ಷದಿಂದನೂ ಅವ್ರ ಕುಟುಂಬದವರೇ ನಮ್ಮ ಸಮುದಾಯಕ್ಕೆ ಕಾಪಾಡ್ಕೊಂಡು ಬಂದಿರೋದು. ಊರಲ್ಲಿ ಯಾವುದೇ ವಿಚಾರ ಇರಲಿ, ಒಂದು ಪೊಲೀಸ್ ಸ್ಟೇಷನು, ಒಂದು ಕಂಪ್ಲೇಂಟು, ಇನ್ನೊಂದು ಏನೇ ಇರಲಿ, ಊರಲ್ಲಿ ತೊಂದರೆ ಮುಸಲ್ಮಾನರಿಗೆ ಮೊಟ್ಟ ಮೊದಲವಾಗಿ ಅವ್ರ ಕುಟುಂಬದವರು ನಮಗೆ ಬಂದು ನಾವು ಒಂದು ನಿಂತ್ಕೊಳ್ಳೋದು ಅವ್ರ ಕುಟುಂಬದವ್ರೆ. ಬೇರೆಯವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. 30 ವರ್ಷದಿಂದನೂ ಮುಸಲ್ಮಾನ್ ಬಾಂಧವರು ಕಾಪಾಡ್ಕೊಂಡು ಬಂದಿರೋರು ಅವ್ರ ಕುಟುಂಬದವರೇ. ಯಾವಾಗ ಯಾರು ಇತಿಹಾಸ ಕೇಳ್ಕೊಳ್ಳಿ, ನಮ್ಮ ಬುಡ್ಡು ಸಾಬ್ ಇದ್ರು, ಮಜೀದ್ ಸಾಬ್ ಇದ್ರು, ಅವತ್ತಿಂದನೂ ನಮ್ಮನ್ನು ಕಾಪಾಡ್ಕೊಂಡು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಯಾವತ್ತು ನಮ್ಮ ಸಮುದಾಯಕ್ಕೆ 100 ಜನ ರೆಡಿ ಇದೀವಣ್ಣ, ಸ್ಟೂರ್ಗೆ ಬೇಕು ಅಂತ ಹೇಳಿದ್ದಕ್ಕೆ ಆಯ್ತು ನಡಿಯಪ್ಪ, ಯಾವಾಗ ಬೇಕು ನಿಮ್ಗೆ ಬಸ್ ಅಂತ ಕೇಳಿದ್ರು. ಬೇರೆಯವರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಏನು ನಿಮ್ಮ ಸಮಸ್ಯೆನ ಕೇಳೋರಿಲ್ಲ, ಏನಕ್ಕೆ ತೋರಿಸ್ಕೊಳ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಆ ಥರ ಯಾವತ್ತೂ ನಮ್ಮ ಆನಂದನವ್ರು ನಮಗೆ ಮಾಡಿಲ್ಲ. ಯಾವತ್ತಿದ್ರೂ ನಿಮ್ಗೇನು ಬೇಕು ಅಂತ ಕೇಳ್ತಾರೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ನಿಮ್ಗೇನು ಬೇಕು ಅಂತ ಕೇಳ್ತಾರೆ. ಆ ರೀತಿ ನಮ್ಮನ್ನು ಬೆಳೆಸಿದ್ದಾರೆ ಊರಲ್ಲಿ. ಮುಸಲ್ಮಾನ್ ಬಂದವರು ಎಲ್ಲಿ ಯಾರಿಗಾದರೂ ಕೇಳ್ಕೊಳ್ಳಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಯಾವತ್ತೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು ಅವ್ರ ಕುಟುಂಬದವ್ರು. ಯಾರಿಗಾದರೂ ಬೇಕು ಕೇಳಿ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾವಾಗಲೂ ನಾವು ಜೊತೆಯಲ್ಲಿ ಇರ್ತೀವಿ. ಅದೇ ರೀತಿ ನಮಗೆ ಅದೇ ಸಹಕಾರ ಕೊಡಲಿ. ನಮ್ಮಿಂದ ಏನು ಅವ್ರಿಗೆ ಸಹಕಾರ ಬೇಕೋ ಅದು ಯಾವತ್ತೂ ನಾವು ಬಿಟ್ಕೊಡಲ್ಲ. ಒಂಥರ ಇದು ಸಮುದ್ರ, ಇದು ಕೆರೆ ಅಲ್ಲ, ಇದು ಸಮುದ್ರದಲ್ಲಿ ಎಷ್ಟು ಬೇಕೋ ಅಷ್ಟು ಈಚಾಡ್ಬೋದು, ಕೆರೆಯಲ್ಲಿ ಆಗಲ್ಲ. 2 ವರ್ಷ ಮಳೆ ಬಂದಿಲ್ಲ ಅಂದರೆ ಕೆರೆಯಲ್ಲಿ ನೀರಿರಲ್ಲ. ನಮ್ಮದು ಸಮುದ್ರ, ಇತಿಹಾಸ ಹೋಗಿದ್ರೂ ಸಮುದ್ರ ಹೋಗಲ್ಲ. ಆ ಥರ ನಮ್ಗೆ ಆನಂದ್ ರೆಡ್ಡಿ ಅಣ್ಣವರು ಊರಲ್ಲಿ ಒಂದು ಕೆರೆ ಇರು, ಆ ರೀತಿಯಲ್ಲಿ ಒಂದು ಬ್ರ್ಯಾಂಡಾಗಿ ಬೆಳೀತಾ ಇದ್ದಾರೆ ತಾಲೂಕಲ್ಲಿ. ನಮ್ಮದು ಆಶೀರ್ವಾದ, ದೇವ್ರ ಆಶೀರ್ವಾದ, ನಮ್ಮೆಲ್ಲ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಯಾವತ್ತು ಜಾತಿ ಬಗ್ಗೆ ನಮ್ಮ ಸಮುದಾಯಕ್ಕೆ ಯಾವತ್ತಿದ್ರೂ ಬಿಟ್ಟು ಕೊಡೋದು ಎರಡನೇ ಮಾತಿಲ್ಲ. ಅದರಲ್ಲಿ ಯಾರು ಬೇರೆಯವರು ಯಾರಾದರೂ ಕೇಳಲಿ, ಯುವಕರು ಬಿಡಿ, ದೊಡ್ಡವ್ರಿಗೆ ಯಾವತ್ತು ಕೇಳಿ, ಯಾರಿಗಾದರೂ ಕೇಳಿ, ಕಾಪಾಡ್ಕೊಂಡು ಒಂದೊಂದು ಮನೇನೂ ಇರಬಾರ್ದು ಅಂತ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಅಂಥ ಟೈಮಲ್ಲಿ ಒಂದು ಮುಸ್ಲಿಮನ್ ಬಾಂಧವರು ಇರಬೇಕು ಊರಲ್ಲಿ ಅಂತ ಅವರು ನಮಗೆ ಬೆನ್ನೆಲುಬಾಗಿದ್ದರು ಊರಲ್ಲಿ. ಆ ರೀತಿಯಲ್ಲಿ ಇದ್ದರು. ಅವತ್ತು ಯಾವತ್ತೂ ನಾವು ಸಹಕಾರ ಇರುತ್ತೆ ಅನ್ನೋರಿಗೆ. ಸಮುದ್ರ ಅದು ಹುಳಿ, ನಮ್ಮೂರಲ್ಲಿ ಒಂದು ಹುಳಿ ಇದು. ಇವತ್ತು ನಾಳೆ ಬರ್ತಾನೆ, ಇವನು ಯಾವನೋ ಹೋಗ್ತಾನೆ. ನಮ್ಮೂರಲ್ಲಿ ಹುಳಿ ಇದು, ಯಾವತ್ತೂ ಯಾರಿಗೂ ಅಜ್ಜೋದಿಲ್ಲ.
ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ರಾಜಕೀಯ ಮಾಡೋವಂಥ ಅವ್ರಿಗೆ ಇದಿಲ್ಲ. ಅವರೇ ಓನ್ ಡಿಸಿಷನ್ನು, ಅವ್ರಿಗೆ ಆದಂಥ ಕೆಪಾಸಿಟಿ ಇದೆ ತಾಲೂಕಲ್ಲಿ. ಯಾರು ಒಂದು ಅವ್ರ ದೂಲ್ಗೂ ಯಾರು ಸರಿ ಹೋಗಲ್ಲ ಅಂತ ಧೈರ್ಯ ನಮ್ಮಿಂದ ಅವ್ರಿಗಿರುತ್ತೆ. ಯಾರೇ ಬರಲಿ ನಾವಿರ್ತೀವಿ ಅಣ್ಣವ್ರ ಜೊತೆ. ಯಾವನ ಬಂತಾನೆ ಇವತ್ತು ಹೋಗ್ತಾನೆ, ನಾಳೆ ಹೋಗ್ತಾನೆ. ಅಣ್ಣವ್ರು ಹಂಗೆಲ್ಲ 30 ವರ್ಷದಿಂದ ಇದೇ ಜಾಗದಲ್ಲಿದ್ದಾರೆ. ನಮ್ಮ ಸಮುದಾಯಕ್ಕೆ ಯಾವತ್ತೂ ಕಾಪಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವನೇ ಬರ್ತಾನೆ ಹೋಗ್ತಾನಲ್ಲ. ಇವತ್ತು ಸಮಾಜ ಸೇವಕ, ನಾಳೆ ಇನ್ನೊಂದು ಸೇವಕ. ಅಣ್ಣವ್ರು ಯಾವತ್ತು ನಾನು ಸಮಾಜ ಸೇವಕ ಅಂತ ಹೇಳ್ಕೊಳ್ಳಿಲ್ಲ. ಯೂಟ್ಯೂಬರು ಇದ್ರೆ ದಿನ ಇಲ್ಲೇ ಇರಬೇಕು ಯೂಟ್ಯೂಬರು. ಆ ರೀತಿಯಲ್ಲಿ ಸೇವೆ ಮಾಡ್ತಾ ನೋಡ್ತಾ ಇರ್ತೀವಿ. ನನ್ನಿಂದ ಸ್ವಲ್ಪ ತೊಂದರೆ ಆಯಿತು, ನಾನೇ ಬೇರೆ ಕಡೆ ಇದ್ದೆ, ನನಗೆ ಅಲ್ಲೇನು ಇಷ್ಟ ಆಗಿಲ್ಲ. ನಾನು ತಪ್ಪಂತ ಬಂದು ಅಣ್ಣವ್ರ ಹತ್ರ ಮತ್ತೆ ಸೇರ್ಕೊಳ್ಳಿದ್ದೀನಿ, ಇಲ್ಲೇ ಇರ್ತೀನಿ. ಇನ್ಮೇಲೆ ಯಾವುದೇ ನನ್ನ ಪ್ರಾಣ ಇರೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೀನಿ. ಅದು ಏನೇ ಆಗಲಿ ನನ್ನಿಂದ ತಪ್ಪಾಗಿಲ್ಲ ಅಂತ ಹೇಳಿಲ್ಲ. ಅದು ಅರಿವು ಬಂದಿದೆ. ಇಲ್ಲಿ ಬಂದು ಇನ್ನೇನು ಅಣ್ಣ ನಾನು ಮುಂದೆ ತಪ್ಪು ಮಾಡಲ್ಲ, ನಿಮ್ಮ ಜೊತೆ ಇರ್ತೀನಿ ಅಣ್ಣ ಅಂತ ಕೇಳಿದೆ. ಆಯ್ತಪ್ಪ ನಾನು ಸ್ಟೋರ್ ಕಳಿಸ್ಬೇಕಣ್ಣ ಅಂತ ಕೇಳಿದ್ವಿ. ಎರಡನೇ ಮಾತಿಲ್ಲ, ಹೋಗಪ್ಪ ಯಾವಾಗ ಬೇಕು ಬಸ್ಸು ಅಂತ ಕೇಳಿದ್ರು. ಅಣ್ಣ ಆಯ್ತಣ್ಣ, ಇಷ್ಟು ಲಗ್ಜರಿ ಬಸ್ ಬುಕ್ ಮಾಡಿ ಕಳಿಸ್ತಾ ಇದ್ದಾರೆ. ನಮ್ಮ ಭರತ್ ಸಾರು 2 ದಿನ ಅಂದರೆ 4 ದಿನ ತಿರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆ ರೀತಿ ಒಂದು ಮನಸ್ಥಿತ ಇದೆ. 4 ಜನಕ್ಕೆ ಇದು ಮಾಡಿಬಿಟ್ರೆ ಸಮಾಜ ಸೇವೆ ಆಗಲ್ಲ. 4 ಜನ ಮನಸ್ಸಲ್ಲಿ ಇರಬೇಕು. ಆ ಮನಸ್ಸಲ್ಲಿ ಯಾವತ್ತು ಇರ್ತಾರೆ ಅವರು. ಒಂದು ಹುಳ್ಳಿ ಇವರು. ಯಾವನೋ ಬರ್ತಾನೆ ಹೋಗ್ತಾನೆ. ಅವ್ರಿಗೋಸ್ಕರ ಅಲ್ಲ, ನಾವು ಸ್ಟ್ಯಾಂಡರ್ಡ್ ಆಗಿ ಇರೋರು ಬೇಕು ನಮಗೆ. ಸ್ಟ್ಯಾಂಡರ್ಡ್ ಆಗಿ ಇರ್ತಾರೆ ಇವರು. ಅವ್ರು ಬಂದಿರೋಲ್ಲ, ಅವ್ರು ಸ್ವಾಗತ ಮಾಡ್ಕೊತಾರೆ. ಆ ಥರ ಅಲ್ಲ. ಅವರು 4 ಜನ ಕೊಲ ಮಾಡೋಕ್ಕೆ ಯೂಸ್ ಮಾಡ್ಕೊಲಿಲ್ಲ. ಬೇರೆಯವರು ಒಂದು ರೋಡ್ ಹಾಕಿದಾರ. ನಮ್ಮ ಅಣ್ಣ ಅವ್ರು ಎಷ್ಟೋ ರೋಡ್ ಮಾಡಿದ್ದಾರೆ. ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ತಾಲೂಕಲ್ಲಿ. ಬ್ರ್ಯಾಂಡ್ ಆಗಿ ಬೆಳೀತಾ ಇದ್ದಾರೆ. ಬೆಳೀಲಿ, ಆ ದೇವರ ಆಶೀರ್ವಾದ ಅವ್ರಿಗಿರ್ಲಿ ಅಂತ ಕಲಕವನ್ನು ಮನವಿ ಮಾಡ್ತಿದ್ದೀನಿ. ಇದು ನಾವು ಮಂಗಳೂರು ಉಳ್ಳಾಲ್ ದರ್ಗಾ, ಬಾಬಾ ಬುಡನ್ಗಿರಿ, ಇನ್ನೊಂದು 2-3 ಅದರಲ್ಲೇ ಸರೌಂಡಿಂಗಲ್ಲಿ ಅಣ್ಣ ಅವ್ರು ಫಿಕ್ಸ್ ಮಾಡಿದ್ದಾರೆ. ನೋಡ್ಕೊಂಡು ಬರ್ತೀವಿ ಅಣ್ಣ. ಅಣ್ಣ ನಾವು 3 ದಿವಸ ಅಂತ ಫಿಕ್ಸ್ ಮಾಡಿದ್ದೀವಿ. ಅಣ್ಣವರು ಇನ್ನೂ 2 ದಿನ ಆಗಲಿ, ಬಟ್ ನೀವು ಸಫರ್ ಆಗಬೇಡ್ರಿ. ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಂಡು ಬನ್ನಿ. 1 ವಾರ ಇಲ್ಲ, ಒಂದು 10 ದಿನ ಆಗಲಿ, ನೀವು ನಿಮ್ಮದೇ ಹೋಗಿ ನಿಮ್ಮದೇ ಆಗಿ ಬರ್ರಿ ಅಂತ ಹೇಳಿದ್ದಾರೆ. ಅಣ್ಣ 110 ಜನ ಹೋಗ್ತಿದೀವಿ ಅಣ್ಣ. ಎಲ್ಲವ್ರೆ ಎಲ್ಲ ಅಣ್ಣ ಅವ್ರದ್ದೇ, ನಮ್ದೇನು ಇಲ್ಲ. ಕುತ್ಕೊಳ್ಳೋದು, ಹೋಗೋದು, ಬರೋದು. ಇದ್ರ ಬಿಟ್ಟು ಅಲ್ಲಿ ಜೀಪ್ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ನಮಗೆ. ನಡ್ಕೊಳ್ಳೋಕ್ಕೂ ಆಗಲ್ಲ, ಮಕ್ಕಳೆಲ್ಲ ಇಟ್ಕೊಂಡಿದ್ದಾರೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಜೀಪ್ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. 13 ಜೀಪು 15 ಜೀಪು ಮಾತಾಡಿದ್ದಾರೆ ಅಲ್ಲಿ.